ಚುನಾವಣಾ ಅಖಾಡ ರಂಗೇರ್ತಾ ಇದ್ರೆ ಒಬ್ಬರ ಮೇಲೆ ಒಬ್ರು ಆರೋಪ ಪ್ರತ್ಯಾರೋಪ ನಿಂದನೆಗಳು ಇದೆಲ್ಲವೂ ಕೂಡ ಈ ಚುನಾವಣಾ ಅಖಾಡದಲ್ಲಿ ಜೋರಾಗಂತೂ ನಡೀತಾ ಇದೆ. ನೋಡಿ, ಶಿವರಾಜ್ ತಂಗಡಗಿ ಅವರಿಗೆ ಬುದ್ಧಿ ಭ್ರಮಣೆ ಆಗಿದೆ. ಶಿವರಾಜ್ ತಂಗಡಗಿ ಅವರಿಗೆ ರಿಪಬ್ಲಿಕ್ ಕನ್ನಡಕ್ಕೆ ಮಾಜಿ ಸಚಿವ ಸಿ.ಟಿ. ರವಿ ಅವರು ಹಿಂಗಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಚುನಾವಣಾ ಅಖಾಡ ರಂಗೇರ್ತಾ ಇದೆ. ಇದ್ರ ನಡುವೆ ನೋಡಿ, ತಾಕತ್ತಿದ್ರೆ ಬಿಜೆಪಿ ಕಾರ್ಯಕರ್ತರನ್ನ ಮುಟ್ಟಿ ನೋಡ್ಲಿ ಅಂತೇಳಿ ಹೇಳಿದ್ದಾರೆ ಶ್ರೀರಾಮುಲು. ಶಿವರಾಜ್ ತಂಗಡಗಿ ಅವರಿಗೆ ಬುದ್ಧಿ ಭ್ರಮಣೆ ಆಗಿದೆ, ನಮಗೆ ಅವರ ಅಪ್ಪನ ರೀತಿ ಉತ್ತರ ಕೊಡುವುದು ಕೂಡ ಗೊತ್ತು ಅಂತ ಹೇಳಿದ್ದಾರೆ ಸಿ.ಟಿ. ರವಿ ಅವರು. ಶಿವರಾಜ್ ತಂಗಡಗಿ ಅವರಿಗೆ ಗೂಂಡಾ ಅಂಥೇಳಿ ಸಿ.ಟಿ. ರವಿ ಅವರು ವಾಗ್ದಾಳಿಯನ್ನು ಮಾಡಿದ್ದಾರೆ. ಕಪಾಳ ಕೊಡಿನಿಯನ್ನವ್ರನ್ನ ನೀವು ಸಚಿವ ಸಂಪುಟದಲ್ಲಿ ಇಟ್ಕೊಳ್ಳೋದೇ ಒಂದು ಅಪರಾಧ. ಗುಂಡಾ ಪಟ್ಟಿಯಲ್ಲಿ ಇಟ್ಟು ಜೈಲಿಗೆ ಕಳಿಸ್ಬೇಕಾಗಿತ್ತು. ನೀವು ಅವ್ರನ್ನ ಸಚಿವ ಸಂಪುಟದಿಂದ ತೆಗೆದುಹಾಕಬೇಕು ಅಂತೇಳಿ ನಾನು ಅವ್ರನ್ನ ಆಗ್ರಹ ಮಾಡ್ತೇನೆ. ಮತ್ತು ಚುನಾವಣಾ ಆಯೋಗ ತಕ್ಷಣ ಮೊಕದ್ದಮೆ ದಾಖಲಿಸಿ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸ್ತೇನೆ. ಭೀತಿ ಎದುರಾಗಿದೆ ಅಥವಾ ಯಾವ ರೀತಿ ಅಂತ ಈ ರೀತಿ ಅಂತ ಸೋಲ್ತಾರ್ರಿ, ಅವ್ರು ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ. ಜನ ಮೋದಿ ಇವ್ರು ಹತಾಶರಾಗಿದ್ದಾರೆ. ದೇ ಆರ್ ಆಲ್ ಅಪ್ಸೆಟ್. ಹಾಗೆ ಅವ್ರಂಗೆ ಮಾತಾಡ್ತಿರೋದು. ಇಲ್ಲಾಂದರೆ ಮಾನ್ಯ ಮುಖ್ಯಮಂತ್ರಿಗಳು ಮನೆ ಹಾಳಾಗಲಿ ಅನ್ನೋ ಪದ ಪ್ರಯೋಗ ಮಾಡೋದು, ಇವ್ರು ಕಪಾಳ ಕೊಡಿರಿ ಅನ್ನುವಂಥದ್ದನ್ನ ಹೇಳೋದು, ಇವೆಲ್ಲವೂ ಕೂಡ ಬುದ್ಧಿ ಸರಿ ಇದ್ದರೆ ಯಾರು ಹೇಳ್ತಾರಾ? ಯಾರಿಗೆ ಬುದ್ಧಿ ಭ್ರಮಣೆಯಾಗಿರುತ್ತೆ ಅಥವಾ ಸೋಲಿನ ಹತಾಶೆ ಇರುತ್ತೆ ಅವ್ರು ಮಾತ್ರ ಹಿಂಗೆ ಮಾತಾಡೋಕ್ಕೆ ಸಾಧ್ಯ. ಇವ್ರ ಮಾತುಗಳನ್ನು ಕೇಳಿದಾಗ ಅವರಿಗೆ ಒಂದು ಸೋಲಿನ ಹತಾಶೆ ಕಾಡ್ತಿರ್ಬೋದು, ಇಲ್ಲ ಬುದ್ಧಿ ಭ್ರಮಣೆಯ ಮುನ್ಸೂಚನೆ ಇರ್ಬೋದು. ಅವರಿಗೆ ಕಪಾಳ ಕೊಡಿನಿ ಅನ್ನೋರನ್ನ ನೀವು ಸಚಿವ ಸಂಪುಟದಲ್ಲಿ ಇಟ್ಕೊಳ್ಳೋದೇ ಒಂದು ಅಪರಾಧ. ಗುಂಡಾ ಪಟ್ಟಿಯಲ್ಲಿ ಇಟ್ಟು ಜೈಲಿಗೆ ಕಳಿಸ್ಬೇಕಾಗಿತ್ತು. ನೀವು ಅವ್ರನ್ನ ಸಚಿವ ಸಂಪುಟದಿಂದ ತೆಗೆದುಹಾಕಬೇಕು ಅಂತೇಳಿ ನಾನು ಅವ್ರನ್ನ ಆಗ್ರಹ ಮಾಡ್ತೇನೆ. ಮತ್ತು ಚುನಾವಣಾ ಆಯೋಗ ತಕ್ಷಣ ಮೊಕದ್ದಮೆ ದಾಖಲಿಸಿ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸ್ತೇನೆ. ಭೀತಿ ಎದುರಾಗಿದೆ ಅಥವಾ ಯಾವ ರೀತಿ ಅಂತ ಈ ರೀತಿ ಅಂತ ಸೋಲ್ತಾರ್ರಿ, ಅವ್ರು ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ. ಜನ ಮೋದಿ ಇವ್ರು ಹತಾಶರಾಗಿದ್ದಾರೆ. ದೇ ಆರ್